ರಾಜ್ಯದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಲೋಕಾಯುಕ್ತ ಪೊಲೀಸರು ಮತ್ತೊಂದು ಬೃಹತ್ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಗುರುವಾರ ಬೆಳಗ್ಗೆ 6 ಗಂಟೆಯಿಂದಾನೇ ಬೆಂಗಳೂರು, ಮೈಸೂರು, ಹಾಸನ್, ಮಂಡ್ಯ, ಗದಗ, ಯಾದಗಿರಿ, ಹುಬ್ಬಳ್ಳಿ, ವಿಜಯಪುರ ಮತ್ತು ಬಾಗಲಕೋಟೆ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಏಕಕಾಲಕ್ಕೆ ದಾಳಿ ನಡೆಸಿದೆ. ಆದಾಯಕ್ಕಿಂತ ಹೆಚ್ಚು ಆಸ್ತಿ ಗಳಿಕೆ ಆರೋಪದ ಹಿನ್ನೆಲೆಯಲ್ಲಿ ಹಿರಿಯ ಎಂಜಿನಿಯರ್ಗಳು ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳ ನಿವಾಸ ಹಾಗೂ ಕಚೇರಿಗಳನ್ನ ಜಾಲಾಡಲಾಗ್ತಾ ಇದೆ. ಇಂದಿನ ದಾಳಿಯ ಅತ್ಯಂತ ರೋಚಕ ಘಟನೆ ನಡೆದಿದ್ದು ಹಾಸನದಲ್ಲಿ. ಹಾಸನ್ ಮಹಾನಗರ ಪಾಲಿಕೆಯ ಎಎಇ ಸತ್ಯನಾರಾಯಣ್ ಅವರ ರವೀಂದ್ರ ನಗರದ ನಿವಾಸಕ್ಕೆ ಲೋಕಾಯುಕ್ತ ಡಿವೈಎಸ್ಪಿ ಸುರೇಶ್ ನೇತೃತ್ವದ ತಂಡ ದಾಳಿ ಮಾಡಿದಾಗ ಅಧಿಕಾರಿ ಬಾಗಿಲು ತೆರೆಯೋಕೆ ನಿರಾಕರಿಸಿದ್ದಾರೆ. ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಬಾಗಿಲು ಬಡಿದ್ರೂ ಕೂಡ ಒಳಗಿನಿಂದ ಯಾವುದೇ ಪ್ರತಿಕ್ರಿಯೆ ಬರೆದಿದ್ದಾಗ ಈಗ ಲೋಕಾಯುಕ್ತ ಅಧಿಕಾರಿಗಳು ಚಾಣಾಕ್ಷತನವನ್ನ ಮೆರೆದಿದ್ದಾರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಠಾಣೆಯ ಜೀಪ್ ಅನ್ನ ಮನೆಯ ಗೋಡೆಗೆ ಅಂಟಿಸಿ ನಿಲ್ಲಿಸಿ ಅದರ ಮೇಲೆ ಹತ್ತಿ ಮೊದಲ ಮಹಡಿಯ ಮೂಲಕ ಮನೆಯೊಳಗೆ ಪ್ರವೇಶಿಸಿ ಸತ್ಯನಾರಾಯಣ್ ಅವರಿಗೆ ಶಾಕ್ ನೀಡಿದ್ದಾರೆ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಕೆಬಿಜೆಎನ್ಎಲ್ ಜೂನಿಯರ್ ಇಂಜಿನಿಯರ್ ಪ್ರಕಾಶ್ ಅವರ ಮೇಲ್ ಕೂಡ ಈಗ ನಡೆದಂತಹ ದಾಳಿ ಕೂಡ ಗಮನಾರ್ಹವಾಗಿದೆ. ಪ್ರಕಾಶ್ ಅವರ ಇಂಡಿ ಕಚೇರಿ ನಿವಾಸದ ಜೊತೆಗೆ ಬೆಂಗಳೂರಿನ ಮಹದೇವಪುರದಲ್ಲಿರುವಂತಹ ಮನೆ ಹಾಗೂ ಬೀದರ್ನ ಹುಮ್ನಾಬಾದ್ನಲ್ಲಿರುವಂತಹ ಮನೆಯ ಮೇಲೂ ಕೂಡ ದಾಳಿ ನಡೆದಿದೆ. ವಿಶೇಷ ಅಂದ್ರೆ ಇವರ ಪತ್ನಿಯ ಹೆಸರಿನಲ್ಲಿರುವಂತಹ ಶಾಲೆ ಮೇಲೆ ಕೂಡ ಈಗ ಲೋಕಾಯುಕ್ತ ಪೊಲೀಸರು ದಾಳಿಯನ್ನ ಮಾಡಿ ದಾಖಲೆಗಳನ್ನ ಪರಿಶೀಲಿಸ್ತಾ ಇದ್ದಾರೆ. ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮದ ಚೀಫ್ ಇಂಜಿನಿಯರ್ ವಸಂತ್ ವಾಲಪ್ಪ ನಾಯ್ಕ್ ಅವರ ಮೇಲೂ ಕೂಡ ಬೆಂಗಳೂರು, ಹುಬ್ಬಳ್ಳಿ ಮತ್ತು ಬಾಗಲಕೋಟೆಯಲ್ಲಿ ಏಕಕಾಲಕ್ಕೆ ದಾಳಿ ನಡೆಸಿದೆ. ಇವರ ಸಹೋದರ ಭೀಮ್ ಸಿಂಗ್ ನಾಯ್ಕ್ ಬಾಗಲಕೋಟೆಯಲ್ಲಿ ಎಎಸ್ಐ ಆಗಿ ಕೆಲಸವನ್ನ ಮಾಡ್ತಾ ಇದ್ದು ಅವರ ಮನೆಯ ಮೇಲೂ ಕೂಡ ದಾಳಿ ಮಾಡಲಾಗಿದೆ. ಹುಬ್ಬಳ್ಳಿಯ ಅಕ್ಷಯ ಕಾಲೋನಿಯಲ್ಲಿರುವಂತಹ ವಸಂತ್ ನಾಯಕ್ ಅವರ ಮನೆಯಲ್ಲಿ ಬೆಲೆ ಬಾಳುವಂತಹ ದಾಖಲೆಗಳನ್ನ ವಶಪಡಿಸಿಕೊಳ್ಳಲಾಗಿದೆ. ಇನ್ನು ಜೆಸ್ಕಾಂ ಉಪ ವಿದ್ಯುತ್ ಪರಿವೀಕ್ಷಕ ವೀರೇಶ್ ಹಿರೇಮಠ್ ಅವರ ಯಾದಗಿರಿ ಮತ್ತು ಬೆಂಗಳೂರಿನ ಮನೆಗಳು ಕೂಡ ಪಿಡಬ್ಲ್ಯೂಡಿ ಎಎಇಎಸ್ ಸತೀಶ್ ಅವರ ಮಂಡ್ಯದ ಬಂತಿಗೌಡ ಬಡಾವಣೆಯ ಮನೆ ಸೇರಿದಂತೆ ಈಗ 4 ಕಡೆ ತಾಲೂಕು ಹಿಂದುಳಿದಂತಹ ವರ್ಗಗಳ ಕಲ್ಯಾಣಾಧಿಕಾರಿ ಎಂಕೆ ಸುರಕೋಡ್ ಅವರ ಗದಗ್ನ ವಿಶ್ವೇಶ್ವರ ಬಡಾವಣೆ ಸೇರಿ ಮೈಸೂರಿನ ನಗರ ನೀರು ಸರಬರಾಜು ಮಂಡಳಿಯ ಎಎಇ ಆಸಿಫ್ ಇಕ್ಬಾಲ್ ಹುಸೇನ್ ಅವರ ಶಿವಾಜಿ ರಸ್ತೆಯ ನಿವಾಸ ಮತ್ತು ಸರಸ್ವತಿಪುರಂ ಕಚೇರಿ ಹಾಗೂ ಬೆಂಗಳೂರಿನ ಯಲಹಂಕದ ರೈತ ಸೇವಾ ಸಹಕಾರಿ ಸಂಘದ ಸಿಇಒ ಆರ್ ಶಶಿಧರ್ ಅವರ ಮನೆ ಮೇಲೂ ಕೂಡ ದಾಳಿಯಾಗಿದೆ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ ಯುವ ನಾಯಕ ನಾಮಿನೇಷನ್ ಬೆಂಗಳೂರು ವಿಭಾಗ. ನಲಪಾಡ್ ರಾಜ್ಯ ಕಾಂಗ್ರೆಸ್ ಯುವ ನಾಯಕ, ರಕ್ಷಾ ರಾಮಯ್ಯ ರಾಜ್ಯ ಕಾಂಗ್ರೆಸ್ ಯುವ ನಾಯಕ, ಮಂಜುನಾಥ್ ಗೌಡ ಯೂತ್ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ, ರಘುವೀರ್ ಗೌಡ ಕಾಂಗ್ರೆಸ್ ಯುವ ನಾಯಕ ರಾಜಾಜಿನಗರ, ಚಂದನ್ ದೊರೆ ರಾಜ್ಯಾಧ್ಯಕ್ಷ ಜೆಡಿಎಸ್ ಸಾಮಾಜಿಕ ಜಾಲತಾಣ, ಪ್ರಮೋದ್ ಶ್ರೀನಿವಾಸ್ ಪದ್ಮನಾಭನಗರ ಕಾಂಗ್ರೆಸ್ ಯುವ ನಾಯಕ, ಜಗದೀಶ್ ಆರ್ ಚಂದ್ರ ಬಿಜೆಪಿ ಯುವ ನಾಯಕ ಬೆಂಗಳೂರು, ಸಂಜಯ್ ಗೌಡ ಕಾಂಗ್ರೆಸ್ ನಾಯಕ ಪದ್ಮನಾಭನಗರ, ಅಲೋಕ್ ವಿಶ್ವನಾಥ್ ಬಿಜೆಪಿ ಯುವ ನಾಯಕ, ಆರ್ವಿ ಯುವರಾಜ್ ಕಾಂಗ್ರೆಸ್ ಯುವ ನಾಯಕ ಚಿಕ್ಕಪೇಟೆ, ಎಂಟಿಬಿ ರಾಜೇಶ್ ಬಿಜೆಪಿ ಯುವ ನಾಯಕ, ಸಂದೀಪ್ ರವಿ ಬಿಜೆಪಿ ಯುವ ನಾಯಕ.